ನೋಡಿ, ನಾನು ಬಾಡಿ ಬಿಲ್ಡಿಂಗು ಪ್ರಾರಂಭ ಮಾಡಿದಾಗ ಸುಮಾರು 1991. ನೋಡಿ, ನಾನು ಕಾಲೇಜ್ ದಿನಗಳಲ್ಲಿ ಬಾಡಿ ಬಿಲ್ಡಿಂಗ್ ಮಾಡಿರ್ತಕ್ಕಂಥ ಗೆದ್ದಂಥ ಇದು ಪತ್ರಿಕೆಗಳಲ್ಲಿ ಪ್ರಕಟವಾಗಿರ್ತಕ್ಕಂಥ ಪತ್ರಿಕೆ ಇದು. ಈಗಿನ ಕಾಲದ ಥರ ಸೋಷಿಯಲ್ ಮೀಡಿಯಾ ಟಿ ವಿಗಳು ಯಾವುದೂ ಇರಲಿಲ್ಲ. ಆವಾಗ ದಿನನಿತ್ಯ ಪತ್ರಿಕೆಗಳಲ್ಲಿ ನಮ್ಮದು ಸಾಧನೆ ಮಾಡಿರೋದು ಫೋಟೋ ಬಂತಂದರೆ ಅದೇ ಒಂದು ದೊಡ್ಡ ವಿಚಾರ ಆಗಿತ್ತು ಆಗಿನ ಕಾಲಕ್ಕೆ. ಇದು ನಾನು ಪಾಕಿಸ್ತಾನದಲ್ಲಿ ಗೆದ್ದಂಥ ಒಂದು ಪ್ರಕಟಣವಾಗಿರ್ತಕ್ಕಂಥ ಪತ್ರಿಕೆ ಪ್ರಚೋದನೆಯಲ್ಲಿ ಬಂದಿತ್ತು. ಇದು ಭಾರತ ಶ್ರೇಷ್ಠ, ನೀವೆಲ್ಲ ನೋಡಿರ್ತೀರ. ಸೊ ಈಗ ಏನಾಗಿದೆ ಅಂದರೆ ಎಲ್ಲರ ಕೈಯಲ್ಲೂ ಮೊಬೈಲ್ ಬಂದ್ಬಿಟ್ಟು ಅವ್ರ ಅಪ್ಪ ಅಮ್ಮನ ಆರೋಗ್ಯ ವಿಚಾರಣೆ ಮಾಡೋದನ್ನೇ ಮರೆತುಬಿಟ್ಬಿಟ್ಟಿದ್ದಾರೆ. ಅಂದರೆ ಮುಂಚೆ ಅಂದರೆ ಏನೋ ಎಲ್ಲ ಹೆಂಗಿದ್ದೀರಾ, ಯೋಗಕ್ಷೇಮ ಹೆಂಗಿದ್ದೀರಾ ಅಂತ ಹೇಳ್ಬಿಟ್ಟು ಎಲ್ಲ ಲೆಟ್ರ್ ಬರೀತಾಯಿದ್ರು. ಇವತ್ತಿನ ದಿನ ಕೈಯಲ್ಲಿ ಮೊಬೈಲ್ ಇದ್ದರೂ ಕೂಡ ಯಾರಿಗೂ ಫೋನ್ ಮಾಡಿ ಹೆಂಗಿದ್ದೀರಾ ಅಂತಂದು ಕೇಳ್ತಾ ಇಲ್ಲ ಜನಗಳು. ಆ ಥರ ಪರಿಸ್ಥಿತಿ ಇದೆ. ನೋಡಿ, ನಾನು ಅವಾಗ ಬಾಡಿ ಬಿಲ್ಡಿಂಗ್ ಮಾಡಿದಾಗ ಬಾಡಿ ಬಿಲ್ಡಿಂಗ್ ಅಂದರೆ ಜನಗಳಲ್ಲಿ ಒಂದು ನೆಗೆಟಿವ್ ಮೈಂಡ್ ಇತ್ತು. ಏನಪ್ಪ ಇವನು ಜಿಮ್ ಹೋಗ್ತಾನೆ, ಇನ್ನೇನು ಯಾರಿಗಾರು ಹೊಡೆಯೋಕ್ಕೆ ರೆಡಿ ಆಗ್ತಾದನೋ ಏನನ್ನೋದು ಮಟ್ಟಿಗೆ ಆಗಿನ ಕಾಲಕ್ಕಿತ್ತು. ಈಗಿನ ಕಾಲದ ಥರದ್ದು ತುಂಬ ಏನೋ ತಿಳುವಳಿಕೆ ನಾಲೆಡ್ಜು ಇರಲಿಲ್ಲ. ನೋಡಿ, ಆವಾಗ ನಾನು ಬಾಡಿ ಬಿಲ್ಡಿಂಗು ಮಾಡಿರ್ತಕ್ಕಂಥ ಸಾಧನೆ ಇದು ಆ ನಂತರ ನಾನು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ನಾನು ಕಾರ್ಯನ ನಿರ್ವಹಿಸ್ತಾ ಬಂದೆ 1994. ಬಾಡಿ ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದ್ದು 1991. ಇದು ನಾನು ನಂಜನಗೂಡಲ್ಲಿ ಮಾಡಿರ್ತಕ್ಕಂಥ ಬಾಡಿ ಬಿಲ್ಡಿಂಗು ಪ್ರಶಸ್ತಿ ಪಡೆದಿರೋದು. ಅಲ್ಲಿ ಟೈಟ್ಲ್ ಕೂಡ ಮಾಡಿದ್ದೆ. ನಂತರ ನಾನು ಭಾರತ ಶ್ರೇಷ್ಠ ಮಾಡಿದ್ದೆ, ಭಾರತ ಶ್ರೀ ಕೂಡ ಪ್ರಶಸ್ತಿ ಮಾಡಿದ್ದೆ. ಇದೆಲ್ಲ ನಿಮಗೆಲ್ಲ ಯಾಕೆ ಹೇಳ್ತೀನಿ ಅಂತಂದರೆ, ನನಗೆ ಗೊತ್ತಿಲ್ಲದನೋ ಸಾಕಷ್ಟು ಸಾಧನೆ ಮಾಡಿದೆ. ಈಗೇನು ನಿಮಗೆಲ್ಲ ಈಗ ಯೂಟ್ಯೂಬು ಇವೆಲ್ಲ ವಾಟ್ಸಪ್ಪೆಲ್ಲ ಬಂದಿದೆಯಲ್ಲ, ನಿಮ್ಮಷ್ಟು ತಿಳುವಳಿಕೆ ನನಗಿಲ್ಲ. ನನಗೆ ಗೊತ್ತಿಲ್ಲದೇ ಎಷ್ಟೊಂದು ಸಾಧನೆ ಮಾಡಿದ್ದೀನಿ. ನನ್ನ ಈ ಸಾಧನೆ ನಿಮಗೆಲ್ಲ ಸ್ಫೂರ್ತಿ ಆಗ್ಬೋದು. ಯಾಕಂದರೆ ನೀವೆಲ್ಲ ತುಂಬ ತಿಳುವಳಿಕೆ ಇದ್ದೀರಾ, ತುಂಬ ನಾಲೆಡ್ಜ್ ಇದೆ. ಇವಾಗೆಲ್ಲ ಕೈಯಲ್ಲಿ ಮೊಬೈಲ್ ಇರೋದ್ರಿಂದ ಎಲ್ಲ ಗೊತ್ತಾಗ್ತಾಯಿದೆ ನಿಮಗೆ. ನೋಡಿ, ನಾನು ಭಾರತ ಶ್ರೇಷ್ಠ ಮಾಡಿದ್ದು ಆವಾಗ ಪ್ರಕಟಣೆ ಆಗಿರ್ತಕ್ಕಂಥ ಪತ್ರಿಕೆ. ಇವು ನಾನು ಮಾಡಿರ್ತಕ್ಕಂಥ ಸಾಧನೆ. ಇದು ಯುವಕರಿಗೆ ಸ್ಫೂರ್ತಿ ಆದರೂ ಆಗ್ಬೋದು. ದಯಮಾಡಿ ಯಾರೇ ಆಗಿರಲಿ ಸಾಧನೆ ಮಾಡಿ, ಸಾಧನೆ ಜೊತೆಗೆ ನಿಮ್ಮಲ್ಲಿ ಒಂದು ಒಳ್ಳೆಯ ನಡವಳಿಕೆ, ಡಿಸಿಪ್ಲಿನ್ ಇರಬೇಕಾಗುತ್ತೆ. ಡಿಸಿಪ್ಲಿನ್ ಇಲ್ಲ ಅಂದರೆ ನೀವೇನೇ ಸಾಧನೆ ಮಾಡಿದರೂ ಕೂಡ ವೇಸ್ಟ್ ಆಗುತ್ತೆ. ನೋಡಿ, ಇದು ನಾನು ಮಿಸ್ಟರ್ ವರ್ಲ್ಡ್ ಕಾಂಪಿಟೇಷನ್ ಮಾಡಿದಾಗ ಪ್ರಕಟಣೆ ಆಗಿರ್ತಕ್ಕಂಥ ಪತ್ರಿಕೆ ಪ್ರಚೋದನೆಯಲ್ಲಿ ಬಂದಿತ್ತು, ಹೆಡ್ಡಿಂಗ್ ಲೈನಲ್ಲಿ. ಇದು ಕೂಡ ಡೆಕ್ಕನ್ ಹೆರಾಲ್ಡಲ್ಲಿ ಬಂದಿತ್ತು. ಇದು ಮಿಸ್ಟರ್ ವರ್ಲ್ಡ್ ಬಾಡಿ ಬಿಲ್ಡಿಂಗು. ಸೊ ಇವು ಹೇಳ್ತಾ ಹೋದರೆ ಗಂಟೆಗಳೇ ಸಾಲಲ್ಲ. ನೀವು ವೀಡಿಯೋಗಳನ್ನ ಫುಲ್ಲಾಗಿ ನೋಡಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇದು ಕರಿಬಸಪ್ಪ.